ಹಗರಣ ಹಗರಣ ಹಗರಣ. ಎಸ್, ಇವತ್ತಿನ ಟಾಪಿಕ್ ಹಗರಣ. ಏನ್ ಹಗರಣ? ಸಿಂಪಲ್ ಕಣ್ರಿ, ಕೇವಲ 90 ಕೋಟಿ ರೂಪಾಯಿಗಳ ಹಗರಣ. ನಮಗೆ ಭಾರತೀಯರಿಗೆ ಈ ಹಗರಣಗಳು ಹೊಸದಲ್ಲ, ಈ ಕೋಟಿಗಳು ಹೊಸದಲ್ಲ. ಆದರೆ ಭಾರತೀಯರ ಜೋಬಲ್ ಮಾತ್ರ ಲಕ್ಷಗಳು ಇಲ್ಲ, ಸಾವಿರಗಳು ಇಲ್ಲ. ಆದ್ರೆ ಇವತ್ತಿನ ರಾಜಕಾರಣಿಗಳು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಅವರ ಕೈ ಕೆಳಗಡೆ ಇರುವಂತಹ ಒಂದಿಷ್ಟು ಸರ್ಕಾರಿ ಅಧಿಕಾರಿಗಳು ಬಂಗ್ಲೆಗಳನ್ನ ಕಟ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಭಾರತದ ಸಾಮಾನ್ಯ ಪ್ರಜೆ ಮಾತ್ರ ಇವತ್ತಿಗೂ ತುತ್ತೊತ್ತಿನ ಊಟಕ್ಕೆ ಅತ್ತ ಇತ್ತ ನೋಡುವಂತ ಪರಿಸ್ಥಿತಿ ಇನ್ನೂ ತಪ್ಪಿಲ್ಲ. ಏನಪ್ಪ ಬಳಗಾರ ಹಗರಣ ಹೇಳ್ತಾ ಇದ್ದಾನೆ? ಏನಿಲ್ಲ, ಎಸ್ಕಾಂ ಅಂತ ಇದೆ ನಮ್ಮಲ್ಲಿ. ನಮ್ಮ ರಾಜ್ಯದಲ್ಲಿ ಒಟ್ಟು 5 ಕಂಪನಿಗಳಿದೆ ಇಂಧನ ಇಲಾಖೆಯಲ್ಲಿ. KPTCL ಅಣ್ಣ ಆದ್ರೆ ಈ 5 ತಮ್ಮಂದಿರಿದ್ದಂಗೆ. ಒಂದು ಬೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ, ಸೆಸ್ಕಾಂ, ಎಸ್ಕಾಂ. 5 ಕಾಮ್ಗಳು ಕಾಮಾಗೆ ಕೆಲಸ ಮಾಡ್ತಾರೆ ಕಣ್ರಿ. ಇವರೆಲ್ಲ ತುಂಬಾ ಕಾಮಾಗಿ ಕೆಲಸ ಮಾಡ್ತಾರೆ. ಹಗರಣ ನಡೆದು 2 ವರ್ಷ ಆದ್ರೂ ಪ್ರಪಂಚಕ್ಕೆ ಗೊತ್ತಾಗ್ಲಿದ್ದಷ್ಟು ಕಾಮಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಇನ್ನೆಷ್ಟು ಕಾಮ್ ಇರ್ಬೇಕು ಇವರೆಲ್ಲ. ಇವರು ಬರೀ ಕಾಮ್ ಎಂಪ್ಲಾಯ್ಸ್ ಅಲ್ಲ, ದುಡ್ಡಿನ ಕಾಮಿಗಳು ಅಂತ ಹೇಳ್ಬೋದು ಇವ್ರನ್ನ. ಖಂಡಿತವಾಗ್ಲೂ ದುಡ್ಡಿನ ಕಾಮಿಗಳು, ಕಾಮಿಷ್ಟ್ರು ಅಂತಾರಲ್ಲ ಆ ರೀತಿಯಾಗಿ ದುಡ್ಡಿನ ಕಾಮಿಷ್ಟ್ರು ಇವರು. ಬೆಸ್ಕಾಮಲ್ಲಿ ಎಷ್ಟು ಹಗರಣಗಳು, ಎಷ್ಟು ಪ್ರಕರಣಗಳು, ಎಷ್ಟು ಲೋಕಾಯುಕ್ತ ದಾಳಿಗಳು. ದಾಳಿಯಾದ ಪ್ರತಿಯೊಂದರಲ್ಲೂ ಕನಿಷ್ಠಾತಿ ಕನಿಷ್ಠ 50,000 ರೂಪಾಯಿಯಿಂದ 16.5 ಲಕ್ಷ ರೂಪಾಯಿವರೆಗೂ ಲೋಕಾಯುಕ್ತ ದಾಳಿಗಳಲ್ಲಿ ಪ್ರಕರಣಗಳು ಬೆಳಕು ಬಂದಿರೋದು ನಮ್ಗೆ ನಿಮ್ಗೆ ಏನು ಹೊಸದಲ್ಲ. ಖಂಡಿತವಾಗ್ಲೂ ಅದನ್ನ ನೋಡ್ತಾನೆ ಇದೀವಿ. ಆದರೆ ಎಸ್ಕಾಮಲ್ಲಿ ಒಂದು ಅದ್ಭುತ ಪ್ರಕರಣ ಮಾಡಿದ್ದಾರೆ ಎಸ್ಕಾಂ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದಕ್ಕೆ ಇನ್ವೆಸ್ಟಿಗೇಷನ್ ನಡಿಬೇಕು. ಗೊತ್ತಿಲ್ಲ ಯಾವ ಹಂತಕ್ಕೆ ತಗೊಂಡೋಗಿ ನಿಲ್ಲುತ್ತೆ, ಅಥವಾ ಈ ಬೇಲಿನೇ ಎದ್ದು ಒಲ ಮೇಯ್ತು ಅನ್ನುವಂಥ ಪರಿಸ್ಥಿತಿಗೆ ಹೋಗಿ ಕೊನೆಗೊಂದು ದಿನ ಸುಖಾಂತ್ಯ ಕಾಣುತ್ತೋ ಅಥವಾ ಅಂತ್ಯನೇ ಕಾಣುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವೆಲ್ಲ ಡ್ರಾಮಾಬಾಜಿಗಳನ್ನ ನೋಡೋದಕ್ಕೆ ನಾವೊಬ್ರು ಬಕ್ರಾಗಳು ಚೆನ್ನಾಗಿದ್ದೀವಿ. ನ್ಯೂಸಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಇನ್ನೊಂದ್ರಲ್ಲೋ ಮತ್ತೊಂದ್ರಲ್ಲೋ ಓದ್ಬಿಟ್ಟು ಮರೆತ್ಬಿಟ್ಟು ನಾಳೆ ಬೆಳಿಗ್ಗೆ ನಮ್ಮ ಜೀವನ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಈ ಕೋಟ್ಯಾಂತರ ರೂಪಾಯಿ ನಮ್ಮ ಜೋಬಿಂದ ಹೋಯ್ತಲ್ಲ ಅಂತ ಒಂದು ಸಣ್ಣ ನೋವು ನಮ್ಗಾಗಲ್ಲ. ಯಾಕೆ ಹೇಳಿ? ಅದು ನಮ್ಮ ದುಡ್ಡಲ್ಲ ಅನ್ಕೊಂಡ್ಬಿಡ್ತೀವಿ. ನೇರವಾಗಿ ನನ್ನ ಪ್ಯಾಕೆಟ್ ಇಂದ 10 ರೂಪಾಯಿ ಹೋದ್ರೇನೆ ನಮ್ಗೆ ನೋವು ಗೊತ್ತಾಗೋದು. ಆದ್ರೆ ಸರ್ಕಾರದ ಮುಖಾಂತರ ಹೋದಾಗ ಅದ್ರ ನೋವು ಗೊತ್ತಾಗಲ್ಲ. ಹಾಗಾಗಿ ಇವತ್ತಿನ ಯಾರೆಲ್ಲ ಭ್ರಷ್ಟರಿದ್ದಾರೆ, ಅದು ವಿಧಾನಸೌಧದಲ್ಲಿರೋರಾಗಿರ್ಬೋದು, ವಿಧಾನಸೌಧ ಹೊರತಾಗಿರೋರಾಗಿರ್ಬೋದು, ಅವರೆಲ್ಲರೂ ಬೀಂದಾಸಾಗಿ ಮಜಾ ಮಾಡ್ತಾ ಇದ್ದಾರೆ. ಎಸ್, ನಿಮ್ಮ ಮುಂದೆ ಇಡಕ್ಕೆ ಹೊರಟಿರುವಂತ ಪ್ರಕರಣ ಎಸ್ಕಾಂನಲ್ಲಿ 90 ಕೋಟಿ ರೂಪಾಯಿಗಳ ಟ್ರಾನ್ಸ್ಫಾರ್ಮರ್ ಹಗರಣ. ಏನಿ ಟ್ರಾನ್ಸ್ಫಾರ್ಮರ್ ಹಗರಣ ನೋಡಿ. ಆಕ್ಚುಲಿ 1500 ಟ್ರಾನ್ಸ್ಫಾರ್ಮರ್ಗಳನ್ನ ಎಸ್ಕಾಂಗೆ KPTCL ಏನು ಈ ಒಂದು ಕೃಷಿ ಉಪಯೋಗ ಅಂದ್ರೆ ರೈತನಿಗಾಗಿ 1500 ಟ್ರಾನ್ಸ್ಫಾರ್ಮರ್ಗಳನ್ನ ಕೊಡ್ತದೆ. ಅಂದ್ರೆ ಟೆಂಡರ್ ಮುಖಾಂತರ ಕೊಡ್ತದೆ. ಆ ಕೊಟ್ಟಂತ 1500 ಟ್ರಾನ್ಸ್ಫಾರ್ಮರ್ಗಳು ಎಲ್ಗೋಯ್ತು ಗೊತ್ತಿಲ್ಲ. ಯಾವ ಜಮೀನಲ್ಲಿ ಹಾಕಿದ್ದಾರೆ ಗೊತ್ತಿಲ್ಲ. ಟ್ರಾನ್ಸ್ಫಾರ್ಮರ್ಗಳು ಬಂತ ಗೊತ್ತಿಲ್ಲ. ದುಡ್ಡು ಬಂತ? ಖಂಡಿತವಾಗ್ಲೂ ಬಂದಿದೆ. 90 ಕೋಟಿ ರೂಪಾಯಿಗಳ ದುಡ್ಡು ಬಂದಿದೆ. ಆದರೆ ವಸ್ತು ಮಾತ್ರ ಮಂಗಮಾಯ ಆಗಿದೆ. ವಸ್ತುಗಳಿಲ್ಲ, ಆದ್ರೆ ದುಡ್ಡು ಬಂದಿದೆ. ದುಡ್ಡು ಬಂದಿದೆ ಎಲ್ಲೋಯ್ತು ಗೊತ್ತಿಲ್ಲ. ಇದ್ದು ಮೂವರಲ್ಲಿ ಕದ್ದೋರು ಯಾರು ಗೊತ್ತಿಲ್ಲ. ಆದರೆ ಒಂದಿಷ್ಟು ಏನು ಇಂಟರ್ ಆಡಿಟಿಂಗ್ ನಡೆದಾಗ ಆ ಆಡಿಟಿಂಗ್ ಅಲ್ಲಿ ಬೆಳಕಿಗೆ ಬಂದಿರೋದು 90 ಕೋಟಿ ರೂಪಾಯಿಗಳ ಟ್ರಾನ್ಸ್ಫಾರ್ಮರ್ ಹಗರಣ ಅಂತ ಹೇಳ್ತಾರೆ. 1500 ಟ್ರಾನ್ಸ್ಫಾರ್ಮರ್ಗಳಲ್ಲಿ ಸುಮಾರು 80 ರಿಂದ 90 ಕೋಟಿ ರೂಪಾಯಿಗಳಷ್ಟು ಅಕ್ರಮ ನಡೆದಿದೆ. ಅಂದ್ರೆ ಟೆಂಡರ್ ಇನ್ನೂ ಜಾಸ್ತಿ ಆಗಿದೆ,
500 ಟ್ರಾನ್ಸ್ಫಾರ್ಮರ್ಗಳಿಗೆ ಟೆಂಡರ್ ಬೇರೆನೇ ಆಗಿದೆ. ಆದರೆ ಇದರಲ್ಲಿ ಹಗರಣವೇ 90 ಕೋಟಿ. ಆದರೆ ಇದರಲ್ಲಿ ಹಗರಣವೇ 90 ಕೋಟಿ ಅಂತ ಇವತ್ತು ಬೆಳಕಿಗೆ ಬಂದಿದೆ. ಎಸ್ಕಾಂ ದಾಖಲೆ ಕೋರಿ CID ತನಿಖೆ ಕೊಟ್ಟಿದ್ದಾರೆ. ಇದನ್ನ ಈ ತರ ಆಗಿದೆ ನೋಡಿ ಅಂತ CID ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನು ಅಧಿಕಾರಿಗಳಿಗೆ ಕಿಕ್ ಬ್ಯಾಕ್ ಆಗಿರುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಈ ಹಗರಣದ ಸಂಬಂಧಿಸಿದಂತೆ ಹಳೆ ಹುಬ್ಬಳ್ಳಿ ಹಾಗೂ CID ಠಾಣೆಗಳಲ್ಲಿ ವಂಚನೆ ಹಾಗೂ ವಿಶ್ವಾಸ ದ್ರೋಹ ಸೇರಿದಂತೆ ಇತರೆ ಆರೋಪಗಳಡಿ FIR ದಾಖಲಾಗಿದೆ. ಆದರೆ ಅಕ್ರಮದಲ್ಲಿ ಅಧಿಕಾರಿಗಳು ಕಿಕ್ ಬ್ಯಾಕ್ ಪಡೆದಿರುವುದು ಕಂಡು ಬಂದಿದೆ. ಎಲ್ಲಿಂದ ಕಿಕ್ ಬ್ಯಾಕ್ ಪಡೆದ್ರು? ಯಾರು ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರಲ್ಲ, ಟ್ರಾನ್ಸ್ಫಾರ್ಮರ್ ಮ್ಯಾನುಫ್ಯಾಕ್ಚರರ್ಸ್, ಅವರಿಂದ ಕಿಕ್ ಬ್ಯಾಕ್ ಪಡೆದ್ರು ಅಂತ ಒಂದಿಷ್ಟು ವರದಿ ಬಂದಿದೆ. 9 ಖಾಸಗಿ ಕಂಪನಿಗಳ ಮೇಲೆ ಸಹ ದಾಳಿಯಾಗಿದೆ. ಯಾರು? ಈ ಟ್ರಾನ್ಸ್ಫಾರ್ಮರ್ ಮ್ಯಾನುಫ್ಯಾಕ್ಚರರ್ ಮೇಲೆ. ನನಗೆ ಒಂದೇಳಿ, ದುಡ್ಡು ಯಾವ ಮಟ್ಟಕ್ಕೆ ನಿಮ್ಮನ್ನ ಅಧಮರನಾಗಿ ಮಾಡಿದೆ ಅಂದ್ರೆ ಕೇವಲ ದುಡ್ಡು 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 ದುಡ್ಡು. ಇದೆಲ್ಲದಕ್ಕೂ ಮೂಲ ಕಾರಣ ಯಾವ್ದು ಗೊತ್ತೇನ್ರಿ? ವಿಧಾನಸೌಧದಲ್ಲಿ ಕೂತಿರುವಂತಹ ಮಹನೀಯರ ಕೃಪೆ ಇವೆಲ್ಲ. ಖಂಡಿತವಾಗ್ಲು ವಿಧಾನಸೌಧದಲ್ಲಿ ಕೂತು ಈ ಕೀಲುಗುಂಬೆ ಆಟ ಆಡಿಸ್ತಾ ಇದಾರಲ್ಲ, ಇವರ ಕೃಪೆ ಇದೆಲ್ಲ. ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ದುಡ್ಡು, ಒಬ್ಬ ಅಧಿಕಾರಿ ತನಗೆ ಬೇಕಾಗಿದ್ದ ಜಾಗ ಪಡಿಬೇಕಂದ್ರೆ ದುಡ್ಡು, ಒಬ್ಬ ಅಧಿಕಾರಿ ಪ್ರಮೋಷನ್ ಪಡಿಬೇಕಂದ್ರೆ ದುಡ್ಡು, ಪ್ರತಿಯೊಂದಕ್ಕೂ ದುಡ್ಡು. ಈ ದುಡ್ಡುಗಳು ಅಂದ್ರೆ ಟ್ರಾನ್ಸ್ಫರ್ಗೋ ಅಥವಾ ಪ್ರಮೋಷನ್ಸ್ಗೋ ಇನ್ನೊಂದು ಮತ್ತೊಂದಕ್ಕೋ 10 ಲಕ್ಷ ರೂಪಾಯಿಗಳ ಹಣನ ಕೊಟ್ಟು, ಇವತ್ತು 10 ಲಕ್ಷ ಇಲ್ಲ ಬಿಡಿ, ಇವತ್ತು ಕನಿಷ್ಠ ಒಬ್ಬ AEE ಟ್ರಾನ್ಸ್ಫರ್ ಆಗಬೇಕು, ತನಗೆ ಬೇಕಾಗಿ ಜಾಗ ಪಡಿಬೇಕು ಅಂದ್ರೆ 80 ರಿಂದ 1 ಕೋಟಿ ರೂಪಾಯಿಗಳ ಡಿಮ್ಯಾಂಡ್ ಇದೆ. ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 1 ರಿಂದ 2 ಇದೆ, ಒಬ್ಬ SC 3 ರಿಂದ 5 ಇದೆ, ಚೀಫು 5 ರಿಂದ 10 ಇದೆ, ಟೆಕ್ನಿಕಲ್ ಡೈರೆಕ್ಟರ್ 10 ರಿಂದ 20 ಇದೆ, MD ನಿಮ್ಮ ಬಿಡ್ತೀವಿ. ಈ ಪರಿಸ್ಥಿತಿ ಇದೆ. ಒಂದು ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಇವತ್ತು ಈ ಎಸ್ಕಾಂ ಅಲ್ಲಿ ಇರುವಂತಹ ಯಾರೆಲ್ಲ ಈ 90 ಕೋಟಿ ರೂಪಾಯಿಗಳ ಅಕ್ರಮದಲ್ಲಿ ಭಾಗಿಯಾಗಿದ್ದಾರಲ್ಲ, ಇವರೆಲ್ಲರೂ ತಮ್ಮ ತಮ್ಮ ಆತ್ಮಗಳನ್ನ ಒಮ್ಮೆ ಮುಟ್ಕೊಂಡು ಕೇಳ್ಕೊಳ್ಳಿ. ನಾವು ಒಂದಿಲ್ಲ ಒಂದು ರೀತಿ ರೈತರ ಮಕ್ಕಳು ಹೌದು ಅಲ್ವೋ ಅಂತ, ನಮಗೂ ರೈತರಿಗೂ ಸಂಬಂಧ ಇದೆಯೋ ಇಲ್ವೋ ಅಂತ. ಹೇ, ನಿಮ್ಮ ಬದುಕಿಗೆ, ನಿಮ್ಮ ಬಾಳಿಗೆ, ನಿಮ್ಮ ಯೋಗ್ಯತೆಗಳಿಗೆ ಅಕ್ರಮ ಸಕ್ರಮ ಅನ್ನೋ ಒಂದು ಯೋಜನೆಯನ್ನ ಮುಚ್ಚಾಕಿ ರೈತರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದಿರಿ. ಸರ್ಕಾರ ಆಗಿರ್ಬೋದು ಅಥವಾ ಕಂಪನಿಗಳಾಗಿರ್ಬೋದು. ಅದರಲ್ಲೂ ಕಳೆದ 3-4 ವರ್ಷಗಳಿಂದ ಏನು ಈ ರಣ ಹದ್ದುಗಳ ತರ ಕಾಯ್ತಾ ಇದ್ರಲ್ಲ ಒಂದಿಷ್ಟು ಜನ ರೈತರು, ನನಗೆ ಟ್ರಾನ್ಸ್ಫಾರ್ಮರ್ ಬರುತ್ತೆ, ಬೆಳಕು ಬರುತ್ತೆ, ಕರೆಂಟ್ ಬರುತ್ತೆ, ನನ್ನ ಮೋಟರ್ ಓಡುತ್ತೆ, ನನ್ನ ಜಮೀನಿಗೆ ನೀರು ಹರಿಯುತ್ತೆ, ನೀರು ಹರಿದ್ರೆ ಬೆಳೆ ಬೆಳಿತೀನಿ ಅಂತ, ಅದು ಕನಸಾಗೆ ಹೊಡೆದಿದೆ. ಇವತ್ತು ಎಲ್ಲ ಎಸ್ಕಾಂಗಳಲ್ಲಿರುವಂತಹ ಒಂದಿಷ್ಟು ಅಧಿಕಾರಿಗಳು ಸೋಮಣ್ಣನ್ ತಗೊಂಡೋಗಿ ಭೀಮಣ್ಣಂಗೆ ಹಾಕ್ತಾರೆ, ಭೀಮಣ್ಣನ್ ತಗೊಂಡೋಗಿ ರಾಮಣ್ಣನ್ಗೆ ಹಾಕ್ತಾ ಇದ್ದಾರೆ. ಎಲ್ಲಿಂದ ಬಂತು ಅಂದ್ರೆ ಇಲ್ಲಿ ಸೋಮಣ್ಣನ್ಗೆ ಹಾಕದೇ ಇಲ್ಲ, ರಾಮಣ್ಣನ ಹತ್ರ 1.5 ಲಕ್ಷ ರೂಪಾಯಿ ಡೀಲ್ ಮಾಡಕತ್ತಾರೆ, ಹಾಕ್ತಾರೆ. ರಾಮಣ್ಣಂದು 2 ಲಕ್ಷ ರೂಪಾಯಿ ಸೋಮಣ್ಣನ ಹತ್ರ ಡೀಲ್ ಮಾಡ್ತಾರೆ, ತಗೊಂಡೋಗಿ ಅವ್ರಿಗೆ ಹಾಕ್ತಾರೆ. ನಿಜ ಹೇಳ್ರಿ, ಈ ಡೀಲ್ಗಳು ನಡೀತಾ ಇದೆಯೋ ನಡೀತಾರೋ? ನನ್ನ ಹತ್ರ ಸಾಕ್ಷಿ ಇಲ್ಲ, ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಈ ಪ್ರಕರಣನ ಇಷ್ಟೊತ್ತಿಗೆ ಬೆಳಕಿಗೆ ಇಡ್ತಿದ್ದೆ. ಸ್ಟೇಟ್ಮೆಂಟ್ ಕೊಡೋದಕ್ಕೆ ರೈತರು ರೆಡಿ ಇಲ್ಲ. ನನಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮ್ ಕೈ ಮುಗಿದೀವಿ ಸರ್, ಯಾವುದೇ ಕಾರಣಕ್ಕೂ ಇದನ್ನ ಟೆಲಿಕಾಸ್ಟ್ ಮಾಡಬೇಡಿ ಸರ್, ನಾಳೆ ದಿನ ನಮಗೆ ತೊಂದರೆ ಕೊಡ್ತಾರೆ ಸರ್ ಅಧಿಕಾರಿಗಳು ಅಂತ ಹೆದರ್ಕಂತ ಇದ್ದಾರೆ. ಆ ರೈತನ ಬಾಳಲ್ಲಿ ನಿಮ್ಮ ತರ ಆಟ ಆಡೋಕ್ ಮನ್ಸಿಲ್ದೆ ಆ ಒಂದು ಆಡಿಯೋ ಕಾಲ್ಗಳನ್ನ ಟೆಲಿಕಾಸ್ಟ್ ಮಾಡದೆ ಹಂಗೆ ಇಟ್ಟಿದ್ದೀನಿ. ಇದೇ ನನ್ನ ಹತ್ರ ದಾಖಲಾತಿಗಳಿದೆ, 100 ಫೋನ್ ಕಾಲ್ಗಳಿದೆ ನನ್ನ ಹತ್ರ.
ರೈತರು ಮಾತಾಡಿರೋದು. ಆದರೆ ಅವರನ್ನ ನೀವು ದುಷ್ಟರು ಯಾವ ಮಟ್ಟಕ್ಕಾದರೂ ಇಳಿದು ಬಿಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಂಗಾಗಿ ಆ ಫೋನ್ ಕಾಲ್ಗಳನ್ನ ಟೆಲಿಕಾಸ್ಟ್ ಮಾಡಿದೆ, ಹಂಗೆ ಇಟ್ಟಿದ್ದೀನಿ. ಮುಂದೊಂದು ದಿನ ಕೆಲ್ಸಕ್ಕೆ ಬಂದೇ ಬರ್ತವೆ, ಏನಾಗಲ್ಲ ಅದು. ಇಂಥ ದುರ್ರುಳು ಸೇರ್ಕೊಂಬಿಟ್ರಿ. ದೊಡ್ಡ ದೊಡ್ಡ ಈ ರಾಕ್ಷಸರಿಗಿಂತ ಕಡೆ ಆಗೋದ್ರಲ್ಲ ಎಸ್ಕಾಂಗಳಲ್ಲಿ ಒಂದಿಷ್ಟು ಅಧಿಕಾರಿಗಳು. ಇಷ್ಟೆಲ್ಲ ಆದ್ರೂ ಇಂಧನ ಸಚಿವ ಅಂತ ಬದುಕಿದಾರ ಅನ್ನೋದೇ ನನ್ನ ಡೌಟ್. ನಮ್ಮ ಕರ್ನಾಟಕದಲ್ಲಿ ಇಂಧನ ಸಚಿವರು ಬದುಕಿದಾರಾ, ಅಥವಾ ನಮ್ಮ ಕರ್ನಾಟಕದಲ್ಲಿ ಇಂಧನ ಸಚಿವರು ಇದಾರಾ? ಇದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಚಿನ್ನದ ಚೂರಿ ಅಂತ ಕಣ್ಣಿಗೂ ಚುಚ್ಕೊಳಕ್ ಆಗಲ್ಲ ಸ್ವಾಮಿ. KJ ಜಾರ್ಜ್ ಅವ್ರಿಗೆ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಕೊಳಿತಾ ಇದೆ. ಅವ್ರಿಗೇನಾದ್ರೂ ಇದ್ರಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ ಗೊತ್ತಿಲ್ಲ. ಅಥವಾ ಇವ್ರ ಮುಖಾಂತರ ಇನ್ನೊಬ್ರು ಮಹನೀಯರು ಏನಾದ್ರು ಬೇಳೆ ಬಯಸ್ಕೊತಾ ಇದಾರ ಗೊತ್ತಿಲ್ಲ. ಮೊನ್ನೆ GBA ವ್ಯಾಪ್ತಿಲಿ 1100 ಕೋಟಿಗಳಷ್ಟು ಕೇವಲ ಪ್ಯಾಚ್ ಹಾಕೋದಕ್ಕೆ ಬಿಡುಗಡೆ ಆಯ್ತು. ಆದ್ರೆ ಪ್ಯಾಚ್ ಮುಚ್ಚಲಿಲ್ಲ. 1100 ಕೋಟಿ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಹಾಗೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಏನಾದ್ರೂ ಲಿಂಕ್ ಇರ್ಬೋದಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಎಸ್ಕಾಂ ಹುಬ್ಳಿ ಕಂಪನಿಯಲ್ಲಿ 90 ಕೋಟಿ ರೂಪಾಯಿಗಳಷ್ಟು ಅಕ್ರಮ ಹಗರಣ ನಡೆದಿದೆ. 90 ಕೋಟಿ, ಲಿಟ್ರಲಿ 90 ಕೋಟಿ ರೂಪಾಯಿಯಷ್ಟು ಅಕ್ರಮ ನಡೆದಿದೆ, ಹಗರಣ ಬೆಳಕಿಗೆ ಬಂದಿದೆ. CID ತನಿಖೆ ನಡೀತಾ ಇದೆ. ಮುಂದಿನ ಹೆಚ್ಚಿನ ಇನ್ವೆಸ್ಟಿಗೇಷನ್ಗೆ ಈಗ CID ಮತ್ತು ಲೋಕಲ್ ಪೊಲೀಸ್ ಅವರು ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ. ಒಟ್ಟಲ್ಲಿ 9 ಖಾಸಗಿ ಕಂಪನಿಗಳ ಮೇಲೆ ದಾಳಿನೂ ಸಹ ನಡೆದಿದೆ. ಒಂದಿಷ್ಟು ದಾಖಲಾತಿಗಳನ್ನ ಸಹ ತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಕೇವಲ ಪ್ರಕರಣವಾಗಿ ಉಳಿದು ಹೋಗುತ್ತೋ, ಅಥವಾ ಫೈಲ್ ಆಗಿ ಧೂಳು ಹಿಡಿದು ಯಾವುದೋ ಒಂದು ಆಫೀಸ್ಗೆ ಸೀಮಿತ ಆಗುತ್ತೋ, ಅಥವಾ ಇಲ್ಲಿ ಯಾರೆಲ್ಲ ಉಪ್ಪು ತಿಂದಿದಾರಲ್ಲ ಅವರು ನೀರು ಕುಡಿತಾರ, ಅಥವಾ ಬಿಂದಾಸಾಗಿ ಈ ಕೊಳ್ಳೆ ಹೊಡೆದ ದುಡ್ಡನ್ನ ಮಜಾ ಮಾಡ್ಕೊಂಡಿರ್ತಾರ ಗೊತ್ತಿಲ್ಲ. ನಾವು ಒಂದು ಯೋಚನೆ ಮಾಡಬೇಕು, ನಾವು ಒಂದು ತಿಳ್ಕೋಬೇಕು. ಈ ರೀತಿಯ ಹಗರಣಗಳು, ಪ್ರಕರಣಗಳು, ಕೋಟ್ಯಾಂತರ ರೂಪಾಯಿ ಲೂಟಿಗಳು ಮಾಡ್ತಿರೋರ್ನ ಖಡಾಖಂಡಿತವಾಗ್ಲಿ ಯಾವತ್ತಿನವರೆಗೂ ಶಿಕ್ಷಿಸಲ್ವೋ ಅವತ್ತಿನವರೆಗೂ ಈ ರೀತಿಯ ಪ್ರಕರಣಗಳು ನಾವು ನೋಡ್ತಾನೆ ಇರ್ತೀವಿ. ಇವತ್ತಿನ ಹಿರಿಯ ಅಧಿಕಾರಿಗಳೇ ಸ್ಟೋರ್ಗಳಲ್ಲಿ ಅಕ್ರಮಗಳು ಮಾಡಿಸ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳೇ ಕೋಟಿ ದುಡ್ಡುಗಳನ್ನ ಬಾಚಿ ಒಡೆದು ತಿಂತಾ ಇದ್ದಾರೆ. ಕಾರಣ ಇಂಥ ಪ್ರಕರಣಗಳು ಯಾರೋ ಒಬ್ಬ ಸಣ್ಣ JE-ನೋ AE-ನೋ AWನೋ ಮಾಡಕ್ ಆಗಲ್ಲ ಕಣ್ರಿ, ಆಗಲ್ಲ. ಸರ್ಕಾರದ ಮಟ್ಟದಲ್ಲೇ ಆಗಿರ್ಬೇಕು ಅನ್ನೋದು ನನ್ನ ಅನುಮಾನ. ಮುಂದಿನ ದಿನಗಳಲ್ಲಿ CID ಅಧಿಕಾರಿಗಳು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಈ ಒಂದು ಪ್ರಕರಣಕ್ಕೆ ಸುಖಾಂತ್ಯ ಕಾಣಿಸ್ಬೇಕು, ಮತ್ತು ಈ 90 ಕೋಟಿ ತಿಂದಂತಹ ಮಹಾಭಕ್ಷಕರಿಗೆ ಕಕ್ಕಿಸುವಂತ ಕೆಲಸನೂ ಮಾಡಬೇಕು. ಈ 90 ಕೋಟಿಗೆ ಇನ್ನೂ 190 ಕೋಟಿ ಫೈನ್ ಹಾಕಿ ರಿಟರ್ನ್ಸ್ ತಗೋಬೇಕು, ಅವಾಗ್ಲೇ ಬುದ್ಧಿ ಬರೋದು. ಇಲ್ಲಾಂದ್ರೆ ಇಂಥ 90 ಕೋಟಿಗಳು 900 ಕೋಟಿನೇ ನಡೆದೈತೆ, ಸಾವಿರಾರು ಕೋಟಿನೇ ಪ್ರಕರಣಗಳು ನಡೆದೋಗೈತೆ ನಮ್ಮ ದೇಶದಲ್ಲಿ. ಇದು 990 ಕೋಟಿ ಏನ್ ದೊಡ್ಡ ಮ್ಯಾಟ್ರೇ ಅಲ್ಲ ಹೇಳ್ಬೇಕಂದ್ರೆ. ಹಂಗಾಗಿ ಆದಷ್ಟು ಬೇಗ CBI ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ, ಮತ್ತು ತಪ್ಪಿತಸ್ಥರನ್ನ ಜೈಲಿಗೆ ಹಾಕುವಂತ ಕೆಲಸ ಆಗ್ಲಿ. ಈ 90 ಕೋಟಿಗೆ 190 ಕೋಟಿ ಮತ್ತೆ ರಿಟರ್ನ್ ಬರಲಿ. ಆದರೆ ಇವತ್ತು ಈ ದನದಾಯಿಗಳ ಮಧ್ಯದಲ್ಲಿ ಯಾರೆಲ್ಲ ಹೈರಾಣ ಆದ್ರಲ್ಲ, ನಮಗೆ ಅನ್ನ ಕೊಡುವ ಮಹಾಪುರುಷ ರೈತ, ಅವನಿಗೆ ಅನ್ಯಾಯ ಆಗಿದೆ. ಅವನಿಗೆ ನಾವು ನ್ಯಾಯ ಕೊಡಿಸುವಂತ ಕೆಲಸ ಮಾಧ್ಯಮವಾಗಿರ್ಬೋದು, ಅಥವಾ ಸರ್ಕಾರ ಆಗಿರ್ಬೋದು, ಅಥವಾ ಅಧಿಕಾರಿಗಳಾಗಿರ್ಬೋದು, ಅಥವಾ ಜವಾಬ್ದಾರಿಯುತ ಅಧಿಕಾರಿಗಳು, ಯಾವೆಲ್ಲ ಇಲಾಖೆ ಇದೆಯಲ್ಲ ಇವತ್ತು, CBI, CID, ವಾಟೆವರ್ ಯಾವೆಲ್ಲ ಇದೆಯಲ್ಲ, ಅವರು ಅತಿ ಹೆಚ್ಚಾಗಿ ಇದಕ್ಕೊಂದು ಪ್ರಯತ್ನ ಮಾಡಿ ಈ ಒಂದು ಪ್ರಕರಣಕ್ಕೆ ಸುಖಾಂತ್ಯ ಕಾಣಿಸ್ಬೇಕು. ಯಾರೆಲ್ಲ ಬಾಧಿತರಿದ್ದಾರೆ, 2023ರಿಂದ 2026ಕ್ಕೆ ಬಂದಿದ್ದೀವಿ. ಈ ಒಂದು ಹಂತದಲ್ಲಿ 3 ವರ್ಷಗಳ ಕಾಲ ತಮ್ಮ ಜಮೀನಿಗೆ ನೀರಿಲ್ಲದೆ ಒದ್ದಾಡಿ ಪರದಾಡ್ತಿರುವಂತಹ ಅನ್ನದಾತನಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಲಿ.
ಒಟ್ಟಲ್ಲಿ ಎಸ್ಕಾಂನಲ್ಲಿ 90 ಕೋಟಿ ರೂಪಾಯಿ ಪ್ರಕರಣ ನಡೆದಿದೆ. ಬೆಸ್ಕಾಮಲ್ಲಿ ಇದಕ್ಕಿಂತ ಜಾಸ್ತಿನೇ ನಡೆದಿದೆ. ಬಟ್ ಇನ್ನೂ ಅದು CID ತನಿಖೆಗೆ ಬಂದಿಲ್ಲ ಅಂತ ಕಾಣಿಸುತ್ತೆ. ನಡೆದಿದೆ, ಖಂಡಿತವಾಗ್ಲೂ ಎಲ್ಲಾ ಕಂಪನಿಗಳಲ್ಲೂ ನಡೆದಿದೆ. ಮುಂದೊಂದು ದಿನ ಒಂದಿಲ್ಲ ಒಂದು ರೂಪದಲ್ಲಿ ಬೆಳಕಿಗೆ ಬಂದೇ ಬರುತ್ತೆ. ಅದನ್ನು ಒಟ್ಟಾರೆಯಾಗಿ ಎಸ್ಕಾಂನಲ್ಲಿ 90 ಕೋಟಿ ರೂಪಾಯಿಗಳ ಟ್ರಾನ್ಸ್ಫಾರ್ಮರ್ ಹಗರಣ ನಡೆದಿದೆ. ಈ ಹಗರಣಕ್ಕೆ ಈ ಪ್ರಕರಣ ಒಂದು ಪುಷ್ಟಿ ನೀಡುವ ಹಾಗೆ ಒಂದಿಷ್ಟು ದಾಖಲಾತಿಗಳು CID ಅವರು ಕಲೆ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಶಿಕ್ಷೆ ಆಗುವಂಥ ಕೆಲಸ ಆಗಲಿ. ಯಾರೆಲ್ಲ ನಿಮ್ಮವಾಣಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಒತ್ತೋದು ಮರಿಬೇಡಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.